ಹೋಗದೇ ಇದ್ದರೆ ಗಡ್ಡೆ ಆಗುತ್ತಾನೆ ಪದ್ಧತಿ. ನಾನು ಸಾಮಾನ್ಯವಾಗಿ ಗುರುಮನೆ ಸ್ವಾಮೀಜಿಗಳ ಅನೇಕ ಜನರ ಜೊತೆ ನಾನು ಬಹಳ ದೊಡ್ಡ ಸ್ವಾಮೀಜಿ ಬರ್ತೀನಲ್ಲ, ಹಾಗೆ ಕಲಾವಿದೆ ಅಷ್ಟೇ, ಬರ್ತಾ ಏನಲ್ಲ. ಅದು ಕರೆದಾಗ ಹೋಗಿದ್ದೇನೆ ನಾನು. ಯಾಕೆಂದರೆ ಅವ್ರು ಕೊಡುವ ಅನೇಕ ಶಿಕ್ಷಣಕ್ಕೆ ಕೊಡುವಂಥ ಬೆಲೆ, ಪ್ರೀತಿ, ಸಹಸ್ರಾರು ಜನ ಒಟ್ಟು ಮಾಡೋದು ಇದೆಲ್ಲ ಖುಷಿ ಆಗ್ತಾ ಇದೆ. ನೆರೆಮನೆ ಜೊತೆ ಚೆನ್ನಾಗಿದ್ದವರು ನಾವು ಹೊರಗಡೆ ಮುಂದಕ್ಕೆ ಹೋಗ್ತಾರೆ, ಭಾಳ ಕಷ್ಟ. ಜೀವಮಾಡಿ ಯಾವಾಗಲೂ ಎದುರ್ತಾನೆ ಇರಬೇಕು. ನೆರೆಮನೆ ಜೊತೆ ಚೆನ್ನಾಗಿರುತ್ತೆ. ಹನುಮನೆ ಕರೆದಿದ್ದು ನನ್ನ ಬಹಳ ಕಮ್ಮಿ. ಮೊದಲ ಬಾರಿಗೆ ನನ್ನ ಮಗನಿಗೆ ಆಹ್ವಾನಿಸಿದೆ ಮತ್ತು ಅವರ ಪ್ರೀತಿಯನ್ನು ಮುಗಿದ್ದೇನೆ. ಬೆಳಗ್ಗಿಂದ ಮನೆಯಿಂದಲೇ ನೋಡ್ತಾ ಇದ್ದೇನೆ. ಜೈನವರು ಕೊಟ್ಟಂಥ ಸತ್ಯ ಪ್ರೀತಿಯವರು ಒಂದು ದೊಡ್ಡ ಸಂತೋಷ ಆಗಿದೆ. ನನ್ನನ್ನು ಈ ಜಾಗಕ್ಕೆ ಆಹ್ವಾನಿಸೋದಕ್ಕಾಗಿ ಮತ್ತು ಒಂದು ಅರ್ಥಪೂರ್ಣ ಸಮಾರಂಭ. ಏನು ರೀ, ಎಲ್ಲರೂ 98, 99, 96 ಹೋಗ್ತಾರೆ. ನಮ್ಗೆ 2-3 ವರ್ಷ ಒಟ್ಟಿಗೆ ಸೇರಿಸಿದ್ರೆ ಸ್ಮಾರ್ಟ್ಸ್ ಅಂತ ತೆಗೆದಿಲ್ಲ. 3 ವರ್ಷ ಸೇರಿಸಿದ್ರೆ ಸ್ಮಾರ್ಟ್ಸ್ ಕೊಡ್ಬೋದು. ಆಮೇಲೆ ಆರಾಮ ಬರ್ತಾರೆ, ಸ್ಕೂಲಾಗಿದ್ದಾರೆ, ಹೋಗ್ತಾರೆ. ಸಂತೋಷ ಆಗುತ್ತೆ. ಮಕ್ಕಳಿಗೆ ಓದ್ತಾ ಇದೆ. ಮಕ್ಕಳಿಗೆ ಭಾಳ ಚೆನ್ನಾಗಿ ಮಾತಾಡೋರು ಸಾಹೇಬರು ಕೂಡ. ಬುದ್ಧಿವಂತಿಗೆ ಯಾರು ಗೊತ್ತೇ ಇಲ್ಲ. ಆದರೆ ಮುಂದಿನ ಜೀವಮಾನದಲ್ಲಿ, ಮುಂದಿನ ದಿನಮಾನಗಳಲ್ಲಿ ಅವ್ರು ಹೇಗೆ ನಡ್ಕೋತಾರೆ, ಅವ್ರ ಭವಿಷ್ಯ ರೂಪಿತವಾಗಬೇಕು, ಜೀವನದಲ್ಲಿ ಗೆಲ್ಲಬೇಕು. ಜೀವನದ 99 ತೊಡಗೇ ದೊಡ್ಡ ಯೋಗ ಅಂತ ಹೇಳಿದ್ರು. ಅದು ಭಾಳ ಒಳ್ಳೆ ಮಾತು. ಆ ಎಲ್ಲ ಮಕ್ಕಳು ಜೀವನ, ಆ ಮಕ್ಕಳುಗಳ ಈ ಕವಿ ಆಧರಿಸಿ ಇಷ್ಟು ಜನ ನೋಡಿ, ಇಲ್ಲಿ ರಾಜಕೀಯ ಇದೆ, ಇಲ್ಲಿ ಧರ್ಮ ಇದೆ, ಇಲ್ಲಿ ಕಲಾರಂಗ ಇದೆ, ಇಲ್ಲಿ ಶಿಕ್ಷಣ ಇದೆ, ಇಲ್ಲಿ ಪುರಸ್ಕಾರ ಇದೆ. ಭಾಳ ಅದ್ಭುತವಾದ ಒಂದು ಜಾಗ ಇದೆ. ಅರಮನೆ ಚಾವಡಿ ಒಂದು ಪವಿತ್ರವಾದಂಥ ದೇವತೆಗಳಿಗೆ ವಾಸ ಮಾಡ್ತಕ್ಕಂಥ ಬಲವಾದ ಮುಖ್ಯ ಇದೆ. ಆಮೇಲೆ ಇಡೀ ಈ ಜಾಗನೇ ಇಷ್ಟು ಅರ್ಥಪೂರ್ಣ ಅಂತ ಯಾಕೆ ಗೊತ್ತೀನಿ ಅಂದರೆ, ಬಪ್ಪನಾಡು ಕ್ಷೇತ್ರವನ್ನು ಬಪ್ಪ ಅನ್ನೋ ಬ್ಯಾಗಿಗೆ ಅಶ್ರೀವಾಣಿ ಹಾಕಿದ್ದು ದೇವರು. ಮುಸ್ಲಿಂ ಜನಾಂಗವರು ಹೇಳೋದನ್ನು ಹಿಂದೂ ಒಬ್ಬ ಜೈನ ಇವರು ಹೇಳ್ತಾರೆ. ಮುಸ್ಲಿಮು ಜೈನ ಪರಂಪರೆ ಭಕ್ತಾದಿಗಳೆಲ್ಲ ಹಿಂದೂಗಳು ಮತ್ತು ಇಲ್ಲಿ ಬಂದರೆ ಕೋಟೆ ಅಂತಾರೆ, ಅದನ್ನು ಸಾಲಿಯ ಅಂತಾರೆ, ಇನ್ಯಾರೋ ಸಾಮಾನ್ಯ ಅಂತಾರೆ, ಇನ್ಯಾರೋ ಬ್ರಹ್ಮಶ್ರೀ ವಿದ್ಯಾ ಅಂತ ಹೇಳ್ತಾರೆ. ಅಂದರೆ ಇಡೀ ಭಾರತದ ಭಾವೈಕ್ಯ ಸ್ಥಿತಿ ಈ ಜಿಲ್ಲೆಯೇ ಏನು ಅಂತ ನನಗನ್ಸೋದಪ್ಪ. ಎಲ್ಲರಿಗೂ ಬಿಟ್ಟು ಎಲ್ಲರೂ ಒಟ್ಟಾಗಿ ಸೇರಿ ಬದುಕುವುದನ್ನು ಇಲ್ಲಿ ತೋರಿಸ್ಕೊಳ್ಳಾಗ್ತಾ ಇದೆ. ಇಲ್ಲಿ ತುಂಬ ಅಗತ್ಯ, ಈಚಿನ ದಿನಮಾನಗಳಲ್ಲಿ ತುಂಬ ಅಗತ್ಯ ಆಗಿದೆ. ಇದು ತುಂಬ ಮುಖ್ಯ ಕೂಡ. ಒಬ್ಬರೊಬ್ಬರು ಸಾವರಿಸಿಕೊಂಡು, ಒಬ್ಬರೊಬ್ಬರು ಬೆರ್ತಾಗ್ತಾ, ಒಬ್ಬರೊಬ್ಬರು ಪ್ರೀತಿ ಮಾಡ್ತಾ ಒಳ್ಳೆಯ ರೀತಿಯಲ್ಲಿ ಮುಂದಕ್ಕೆ ಹೋಗೋದು. ಅಂದರೆ ಎಲ್ಲರನ್ನೂ ಗೌರವಿಸುವ ಬಗೆಯನ್ನು ಭಾಳ ಚೆನ್ನಾಗಿ, ನಾನು ಯಾರೋ ಸಂಬಂಧ ಇಲ್ಲ ನೋಡ್ರಿ. ಎತ್ತರ ಮಾಮರ ಎತ್ತರ ಹೋಗ ಎತ್ತರ ಎತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರಗಳ ಉಪ್ಪು ಎತ್ತರ ಎತ್ತ ಸಂಬಂಧವಯ್ಯ ಅಂತ ನಾನು ಒಬ್ಬರು. ಎಂಥ ಅದ್ಭುತವಾದಂದರೆ, ಬೆಟ್ಟದ ನೆಲ್ಲಿಕಾಯಿ ಸಮುದ್ರಗಳ ಸಂಬಂಧನೇ ಇಲ್ಲ. ಆದರೆ ಆ ಬೆಟ್ಟದ ನೆಲ್ಲಿಕಾಯಿಗೆ ಸಮುದ್ರದಲ್ಲಿ ಉಪ್ಪು ಹಾಕೋದು ತಿಂದೇ ಚೆನ್ನಾಗಿದೆ. ಎತ್ತರ ಮಾಮರ, ಎಲ್ಲೋ ಮಾವಿನ ಮರ ಇದೆ, ಎಲ್ಲೋ ಎಲ್ಲಿಂದೋ ಹಾಕೊಂಡು ಬರುತ್ತೆ. ಎತ್ತರ ಕೋಗಿಲೆ, ಎತ್ತರ ಅಮ್ಮ ಕೋಗಿಲೆ ಕೂತ್ಕೊಳ್ಳೋದು ಹಾಡುತ್ತೆ, ವಸಂತ ಶುರುವಾಗುತ್ತೆ. ಎಷ್ಟು ಅದ್ಭುತವಾದಂಥ ಕಾವ್ಯವನ್ನು ದೊಡ್ಡ ಫಿಲಾಸಫಿಗಳ ತತ್ವದ ಮೂಲಕ ಹೇಳೋ ಇದೆಯಲ್ಲ, ಅದಕ್ಕೆ ಬಿಡಿಸಿದೆ. ನಾನು ಯಾರು ಅಂತ ಒಂದು ವಾರ ಕೇಳೋದು ಅವ್ರು ಟಿವಿನಲ್ಲಿ ನೋಡ್ಬೋದು. ಆದರೆ ನಾನು ಹಿಂದಿನ ಚರಿತ್ರೆ ನಾನು ಯಾರು ಏನು ಕಥೆ ನನಗೆ ಮುಂಚೆ ಅರಮನೆ ಬಗ್ಗೆ ಗೊತ್ತಿತ್ತು. ಯಾವ ಕಾರಣಕ್ಕಾಗಿ ಗೊತ್ತಿತ್ತು ಅಂದರೆ, ಮುಂದೆ ದೇವಸ್ಥಾನದ ಬಗ್ಗೆ, ದುರ್ಗಾಪರಮೇಶ್ವರಿ ದೇವಸ್ಥಾನದ ಬಗ್ಗೆ, ಬಪ್ಪನಾಡು ಬಗ್ಗೆ ಯಾಕೆ ಗೊತ್ತಿತ್ತು ಅಂದರೆ, ಉಡುಪಿಗೆ ರಂಗೇಶ್ವರಿಗೆ ಗೊತ್ತಾಗ್ತಿ, ಓಡಾಡ್ತಾಗ್ತಿ, ಉಡುಪಿ ಮತ್ತು ಮಂಗಳೂರಿನ ತುಂಬ ಜನಗಳಿದ್ದಾರೆ. ದಕ್ಷಿಣ ಕನ್ನಡಕ್ಕೆ ನನಗೆ ಒಂದು ವಿಚಿತ್ರವಾದ ವಿನಾಭಾವ ಸಂಬಂಧ ಇದೆ. 90 ವರ್ಷ ಬದುಕಿಗೆ ನನ್ನ ತಂದೆ, ಅವರು ಎಜುಕೇಷನ್ ಡಿಪಾರ್ಟ್ಮೆಂಟ್ 90 ವರ್ಷ ಬದುಕಿಗೆ ನನ್ನ ತಂದೆ ಅವರ ಜೀವಮಾನದಲ್ಲಿ ತನ್ನ 20ನೇ ವಯಸ್ಸಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸರ್ಕಾರಿ ಕೆಲಸಕ್ಕೆ ಅಂತ ಜಾಯಿನ್ ಆಗಿದ್ದು ಮುಲ್ಕಿ. ಹಾಗಾಗಿ ಒಂದು ಇಷ್ಟು ಸಂಬಂಧ ಅದೇ ಹೇಳ್ತಾರೆ, ದೇವಸ್ಥಾನದಾಗ ಆ ತಾಯಿ ಪುರುಷ ಕರೆಸ್ಕೊಂಡು ಹೇಳೋಣ ಬಂದೆ, ನನಗೆ ಗೊತ್ತಿಲ್ಲ. ಗೌತಮ್ ಜೈನ್ ಅಂತ ತಕ್ಷಣ ಚಿಕ್ಕವಾದ ಹೆಸರು ಅಂತಂತೆ. ನಮ್ಮಲ್ಲಿ ಗೌತಮ ಋಷಿ, ಗೌತಮ ಜೈನ್ ಅಂತೆ. ಅಂದರೆ ಗೌತಮ ಬುದ್ಧ ಹೆಸರು ಗೌತಮ ಬುದ್ಧ. ಗೌತಮ ಮತ್ತು ಜೈನ ಅಂದರೆ ಜೈನ ಧರ್ಮ, ಬೌದ್ಧ ಧರ್ಮ, ಹಿಂದೂ ಧರ್ಮ ಎಲ್ಲ ಧರ್ಮ ಒಟ್ಟಾಗಿರುವಂಥ ಭಾರತಕ್ಕೆ ಅದ್ಭುತವಾದ ಜಾಗ ಅಂತ ನಮಗೆ. ಹಿಂದೂ ಧರ್ಮದಲ್ಲಿ ಗೌತಮ ಋಷಿಗಳಿದೆ, ಭಾಳ ಅದ್ಭುತವಾದ ಹೆಸರುಗಳು. ನಮ್ಮ ಎಲ್ಲ ಸಪ್ತರ್ಷಿಗಳಲ್ಲಿ ಬಹಳ ದೊಡ್ಡ ಹೆಸರು. ಅನೇಕ ಜನ ಹೀಗೆ ಬದುಕಿ ಬಾಳಿ ಅಲ್ಲೆಲ್ಲ ಕಂಬಳ ಎಷ್ಟೊಂದು ಜನ ಬರ್ತಾರೆ, ನೋಡ್ತಾರೆ. ಆಮೇಲೆ ಈ ಸದ್ಯದಂತೂ ಕನ್ನಡ ಚಲನಚಿತ್ರರಂಗದಲ್ಲಿ ಶೆಟ್ಟರು ಆರ್ಭಟ, ಈ ಕಡೆ ಆರ್ಭಟ, ದೊಡ್ಡ ಆರ್ಭಟ. ಒಂದು ದೊಡ್ಡ ಹೆಂಗಸಿಗೂ ಆಗಲಿ ಅಂತಂದರೆ ಅವ್ರು ಮಾತ್ರ ಅದ್ಭುತವಾದ ಪಿಕ್ಚರ್ ಮಾಡೋಕ್ಕೆ ಸಾಧ್ಯ ಅಂತಾರಾಷ್ಟ್ರೀಯ ಮಟ್ಟಿಗೆ ಅಂತ. ಅಂದರೆ ಒಂದರಿಂದ ಇಡೀ ಜಗತ್ತು ನಮ್ಮ ಕಡೆ ಈ ಕಡೆ ತಿರುಗಿ ನೋಡೋದು ಮಾಡ್ತಾ ಇದೆ. ಮುಂಚಿನಿಂದ ಅಷ್ಟೇ ಹೀರೋಯಿನ್ಗಳ ಡ್ಯಾನ್ಸರ್ಸ್ನ ತುಂಬ ಜನ ಕ್ರಿಯೇಟ್ ಮಾಡ್ಬೋದು. ಆದರೆ ಜನಕ್ಕೆ ಇಡ್ಲಿ ಮಾಡೋದು ಹೇಳ್ಕೊಟ್ಟಿದ್ದೆ ದಕ್ಷಿಣ ಕನ್ನಡ ಉಡುಪಿಯವರು. ಚಂದ್ರಲೋಕನ ಓಪನ್ ಆಗಿದೆ, ಚಂದ್ರನ ಓಲ್ಡ್ ಓಪನ್ ಆಗಿದೆ, ಹೋಗಿ ಇಲ್ಲಿವರೆಗೆ ಹೋಗೋದು ಇಡ್ಲಿ ಒಳ್ಳೆ ಮಾಡಬೇಕು.
ನನ್ನ ಪ್ರಕಾರ. ಅಲ್ಲೇನೋ ದುಬೈಗೆ ಹೋಗ್ತೀವಿ, ಅಲ್ಲಿ ನೋಡೋದು ಅಲ್ಲೇ ಒಬ್ಬರು ಶರ್ಟ್ ಹೋಗಿ ಇಟ್ಕೊಂಡಿದ್ದಾರೆ. ಇಡೀ ದುಬೈಯಲ್ಲಿ ನಮ್ಮ ರಸ್ತೆ ಹೋಗ್ತಾರೆ ಕೂತಿದ್ದು, ಸರ್ ಬನ್ನಿ ಸರ್ ಬನ್ನಿ ಸರ್ ಕ್ಲಿಕ್ ಕೊಡ್ರಿ ಅನ್ವಾರ ನಮಸ್ಕಾರ. ನಾನು ಹೆಂಗೆ ನೋಡ್ರಿ ಇಡೀ ದುಬೈ ಹೊರತೀನಿ 90% ಕರಾವಳಿ ಜನ ಇರೋದಲ್ಲಿ. ದುಬೈನ ಆಶ್ಚರ್ಯ ಏನಿದು ಅಂತ. ಅದಕ್ಕೆ ಅವ್ರಿಗೆ ಏನು ಗಲಾಟೆ ಆಗ ಅಲ್ಲಿ ಅರಸರ ಹತ್ರ, ದುಬೈ ಅರಸರ ಹತ್ರ ಗಲಾಟೆ ಮಾಡಬೇಕು ಅಂತ ಒಂದು ಜನಾಂಗ ಹೋಗಿದ್ದಂತೆ. ಅವ್ನು ಹೇಳಿದಂತೆ ಇಡೀ ದುಬೈನ ನಿಲ್ತಾರವ್ರೆ ಆ ಕಡೆ ಹೋಗಿ ಅಲ್ಲಿ ಹೋಗಿ ನಾನು ಕೇಳಕ್ಕೆ ಪರಿಮಾಣ ಇಲ್ಲಿ ಸ್ಟ್ರೈಕ್ ಮಾಡ್ಬೋದು ನೀವು. ಹಂಗಿದೆ ಅಂದರೆ ಇಡೀ ಪ್ರಪಂಚದಾದ್ಯಂತ ಹರಡ್ಕೊಂಡು ನೀವು ಪ್ರಪಂಚದಾದ್ಯಂತ ಹರಡೋಕ್ಕೆ ಬೇಕಾದಂಥ ಮೂಲಭೂತ ತತ್ವಗಳೇನಿದೆಯಲ್ಲ, ಅಂದರೆ ನಿಮಗೆ ಮಹಾಭಾರತ, ರಾಮಾಯಣ ಅಥವಾ ತುಂಬ ಶ್ರೇಷ್ಠವಾದ ಕಾವ್ಯಗಳು, ಎಲ್ಲ ಜಾನಪದ ಕಥೆಗಳು, ಪ್ರಾಕಾರಗಳು ಇವೆಲ್ಲವನ್ನೂ ಗೊತ್ತಿಲ್ಲದ ಹಾಗೆ ಯಕ್ಷಗಾನದ ಮೂಲಕ, ತಾಳಮದ್ದಳೆಗಳ ಮೂಲಕ, ಬೇರೆ ಬೇರೆ ಪ್ರಾಕಾರಗಳ ಮೂಲಕ, ನಿರಂತರ ಕಮಲದ ಮೂಲಕ ಏನೋ ಒಂದು ಮೆಸೇಜ್ ಇರುತ್ತದೆ. ಈ ವರ್ಷ ಪ್ರಾಣಿಗಳನ್ನ ನಾವು ಹೊಡೆಯೋದು ನೋಡ್ಕೊಳ್ಳೋದು ಹೆಂಗೆ ನೋಡ್ಕೋಬೇಕು ಅವ್ರನ್ನ ಪರೋಕ್ಷವಾಗಿ ಪ್ರತಿಯೊಂದು ವಿಷಯದಲ್ಲೂ ಸಂದೇಶವನ್ನ ಬಹಳ ಪ್ರೀತಿಯುಕ್ತವಾಗಿ ಮತ್ತು ಆರ್ಥವಾಗಿ ಚಂದವಾಗಿ ಹೇಳ್ಕೊಳ್ಳುವಂಥ ಕಲೆ ದಕ್ಷಿಣ ಕನ್ನಡದವರಿಗೆ ಮತ್ತು ಒಟ್ಟು ಈ ನಾಡಿನ ಜನಕ್ಕೆ ಸಿದ್ಧಿಸುತ್ತಿದೆ. ಅದನ್ನು ನಾವು ಕಲ್ತ್ಕೋಬೇಕಾಗಿ ಇತರೆ ಭಾಗಗಳು ನಾವು ನಿಜವಾಗ್ಲೂ ಕಲ್ತ್ಕೋಬೇಕಾಗಿ ಎಷ್ಟೋ ವಿಚಾರಗಳಲ್ಲ. ಇಲ್ಲಿ ಹಿಂದಿನ ವರ್ಷಗಳಲ್ಲಿ ಪ್ರತಿಯೊಂದು ಶಾಲೆ ಯಕ್ಷಗಾನ ಕಂಪಲ್ಸರಿ ಮಾಡಬೇಕು ಅಂತ ಹೊರಡ್ತಾ ಇದ್ದೀವಿ. ಇವತ್ತು ನಮ್ಮ ಶಾಲೆಗಳಲ್ಲಿ ನಾಲ್ಕು ಟೀಚರು, ಯಕ್ಷಗಾನ ಟೀಚರು, ಸಂಗೀತ ಟೀಚರ್ ಕಂಪಲ್ಸರಿ ಮಾಡಲಾಗಿಲ್ಲ. ಅದು ಮಾಡಬೇಕು ಅಂತ ಯಾಕೆ ಹೇಳ್ತಿದ್ರೆ ಅವ್ರು ಹೇಳಿದ್ರಲ್ಲ, ಬದುಕಲ್ಲಿ ಗೆಲ್ಲೋದಕ್ಕೆ ಮಾತನಾಡುವ ಭೂಮಿಕೆಯನ್ನು ಹೇಳ್ಕೊಟ್ಟರು. ನಿಮ್ಮ ಯಾರೋ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ ಅಂದರೆ ಅವ್ರ ಮನೆಯಿಂದ ಸಂಸ್ಕಾರಪೂರ್ವವಾಗಿ ಮನೆಯಿಂದ ಚೆನ್ನಾಗಿ ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ, ನೀವು ವಿಷ್ಣು ಸಹಸ್ರನಾಮವನ್ನು, ಲಲಿತಾ ಸಹಸ್ರನಾಮವನ್ನು, ಶುಕ್ಲಾಂಬರವನ್ನು ಯಾಕೆ ನಿಮ್ಮ ಸಂವಹನ ಚೆನ್ನಾಗಿರ್ತದೆ ಅಂತ. ಜಾತಿ, ಧರ್ಮ, ಕುಲ ಎಲ್ಲವನ್ನ ಮೇಲಿದ್ದು ಮಾನವೀಯತೆ ಹೇಳ್ತಾರೆ. ಅದು ನಿಜವಾಗ್ಲೂ ಅದ್ರ ಬಗ್ಗೆ ಅನುಮಾನ ಇಟ್ಟುಕೊಳ್ಳಿ, ಅದೇ ಶ್ರೇಷ್ಠವಾದ. ನಾವು ಪರಸ್ಪರ ಗೌರವಿಸಿದ್ರೆ ನಾನು ಯಾರು ನಿಮ್ಗೆ ಎಷ್ಟೊಂದಕ್ಕೆ ಸಿನಿಮಾ ಏನು ಗೊತ್ತಿರೋದಿಲ್ಲ, ಆದರೆ ನನ್ನ ಕಲೆಯನ್ನು ಪ್ರೀತಿಸಿರ್ತೀವಿ. ನಿಮ್ಮಲ್ಲಿರೋ ಅನೇಕ ಯಾರು ತುಂಬ ಜನ ತುಂಬ ಚೆನ್ನಾಗಿ ಕಷ್ಟಪಟ್ಟು ಬಂದಿರ್ತದೆ. ಯಾರೋ ಶಾಸಕರು ಮಾತಾಡಿದಾಗ ಯಜಮಾನ ಮಾತಾಡೋದು ಈ ಒಂದು ವಾರ 15 ದಿವಸಗಳಿಗೆ ಇಡೀ ಪೇಪರ್ ಬರುತ್ತೆ ಅವ್ರಿಗೆ ಸೂಚನೆ ನಾನು ನೋಡಿದ್ದೆ. ಒಬ್ಬೊಬ್ಬರು ಏನೋ ಆಯಿತು ಎಲ್ಲ ಪೇಪರ್ ಯಾರು ರಾಜಕುಮಾರ್ ಅಂತಿದ್ದೆ, ರಾಜಕುಮಾರ್ ಅಂತ ಇಲ್ಲಿ ಬಂದು ನೋಡೋಣ ಪಕ್ಕದಲ್ಲೇ ಇಷ್ಟೊಂದು ದೊಡ್ಡ ದುಡ್ಡು ಸಾಗರ ಮಾಡ್ತಾ ಇರುವಂಥ ಕೆಲಸ ಅಪೂರ್ವವಾದ್ದು, ಬಹಳ ದೊಡ್ಡ ಕೆಲಸ. ಎಷ್ಟು ಸಂತೋಷ ಆಗುತ್ತೆ. ನಾವು ಒಂದು ಎಚ್ಚರವನ್ನು ಸದಾ ಮನಸ್ಸಿನಲ್ಲಿ ಇಟ್ಕೋಬೇಕು. ನಮ್ಮ ಪಕ್ಕದವರ ಮೇಲೆ ಯಾರು ಉದ್ರೇಕಪೂರ್ವವಾಗಿ ಏನು ಹೇಳೋದು, ನಾವು ನಮ್ಮ ಎಲ್ಲ ಧರ್ಮವನ್ನು, ನಮ್ಮ ಎಲ್ಲ ಜಾತಿಯನ್ನು, ನಮ್ಮ ಎಲ್ಲ ಜನಾಂಗವನ್ನು, ಎಲ್ಲ ದೇವರನ್ನ ಪ್ರೀತಿ ಮಾಡೋದಕ್ಕೆ ಪಕ್ಕದಲ್ಲಿದ್ದವನ್ನ ಗೌರವಿಸಬೇಕು. ಅವನ ಆತ್ಮಕ್ಕೆ, ದೇಹಕ್ಕೆ ಹಾನಿ ಮಾಡಬಾರ್ದು ಅನ್ನೋ ಕನಿಷ್ಠ ಪ್ರತಿಯನ್ನು ನಾವು ಮುಂದಕ್ಕೆ ಹೋಗಬೇಕಂತ ಎಚ್ಚರ ನಮಗೆ. ನಮ್ಮ ಕಲೆಗಳಿಗೆ ಕೆಲಸ ಮಾಡಬೇಕು ನನಗೆ. ಕಲೆ ಅನ್ನೋದು ಒಂದು ಶಿಕ್ಷಣ, ಸಾಮಾಜಿಕ ಶಿಕ್ಷಣ. ನಾನು ಮೈಸೂರಿನಲ್ಲಿ ಮಕ್ಕಳಿಗೆ ಮತ್ತು ಯುವಕರಿಗೆ ಕಡ್ಡಾಯವಾಗಿ ನೀವೆಲ್ಲ ಮ್ಯಾಥ್ಸು, ಸೈನ್ಸು, ಏನೋ ಬಯಾಲಜಿ ಎಲ್ಲ ಓದ್ಕೊಂಡಿದ್ದೀರಿ, ಎಕನಾಮಿಕ್ಸ್ ಓದ್ಕೋತೀರಿ, ಪೊಲಿಟಿಕಲ್ ಸೈನ್ಸ್ ಓದ್ಕೋತೀರಿ. ಅದೇ ಥರ ಅಭಿನಯ, ಕಣ್ಣು, ಮೂಗು, ಬಾಯಿ ಚಲನೆಯನ್ನು ಮಾಡುವಂಥದ್ದು, ಧ್ವನಿಯನ್ನು ಹೇಗೆ ಬಳಸಬೇಕು, ಯಾವ ಥರ ಪಿಚ್ಚು ವಾಲ್ಯೂಮು ಎಲ್ಲ ಬಳಸಬೇಕು, ಸಂಗೀತ ಅಂದರೆ ಎಲ್ಲರೂ ಹೇಳ್ಕೊಡುವಂಥ ಒಂದು ನಟನ ಶಾಲೆಯನ್ನು ಕಲ್ತ್ಕೊಂಡಿದ್ದೀನಿ. ಈ ವರ್ಷ ಕೆಲಸ ಮಾಡ್ತಾ ಇರುತ್ತೆ. ಪ್ರತಿ ವರ್ಷವೂ ರಾಷ್ಟ್ರದ ಬೇರೆ ಬೇರೆ ಭಾಗಗಳಿಂದ ಬಂದು ಕಲ್ತ್ಕೊಂಡು ಹೋಗ್ತಾರೆ. ಈ ವರ್ಷ ರಂಗಭೂಮಿಯನ್ನು, ಜಾನಪದವನ್ನು ಮಕ್ಕಳಿಗೆ ಮತ್ತು ಯುವಕರಿಗೆ ಹೇಳ್ಕೊಡುವಂಥ ಕೆಲಸ ಮಾಡ್ತಾ ಇದ್ದೀನಿ. ಈ ವರ್ಷ ಮಕ್ಕಳ ಜೊತೆ ಯುವಕರ ಜೊತೆ ಓಡಾಡೋದ್ರಿಂದ ನನಗೆ ಎಲ್ಲರೂ ಬಹಳ ಪ್ರೇರಣೆ ಕಾಣ್ತಾರೆ. ಯಾರೇನಾದ್ರು ಹೇಳ್ಕೊಡಿ, ಮಳೆ ಜಾಸ್ತಿ ಬಿಡಿ, ಇವರ ಸಾಹಿತ್ಯ ತೊಂದರೆ ಆಗಿ ಏನೇನೋ ಎಲ್ಲ ಆದ್ರೆ ಜಗತ್ತು ಸುಂದರವಾಗಿದೆ ಅನ್ಸುತ್ತೆ. ನನಗೆ ಈಗ ತುಂಬ ಚೆನ್ನಾಗಿದೆ. ಅದ್ಭುತ ಇದ್ದಾಗ ನೀವು ಪ್ರಸಾರವಾಗಿ ಕ್ಲೋಸ್ ಮಾಡ್ಕೊಂಡು ಏನು ವಿಶೇಷ ಅಂತಲ್ಲ, ನೀವು ಟಿವಿನೇ ನೋಡ್ತಾ ಇದ್ರೆ, ಮೊಬೈಲ್ ನೋಡ್ತಾ ಏನು ವಿಶೇಷ ಅಂತಲ್ಲ. ಒಂದ್ಸರಿ ನೀವು ಮೊಬೈಲ್ ಆಫ್ ಮಾಡಿಟ್ಟು, ನೀವು ಟಿವಿಯನ್ನು ಆಫ್ ಮಾಡಿಟ್ಟು ಹೊರಗಡೆ ಬಂದು ಕತ್ಲೆ ಚಂದ್ರನನ್ನು ನೋಡಿ, ನಕ್ಷತ್ರವನ್ನು ನೋಡಿ, ಮೋಡವನ್ನು ನೋಡಿ, ಸುರಿಯೋ ಮಳೆಯನ್ನು ನೋಡಿ, ಹನಿಯನ್ನು ನೋಡಿ, ನಿಮ್ಮ ಅಜ್ಜಿ ಜೊತೆ ಮಾತಾಡಿ ಅವ್ರ ಜೊತೆ ಕುತ್ಕೊಂಡು ಸಂಬಂಧ ಏನು ನೋಡಿ, ಅರಮನೆಗೆ ಹೇಗೆ ಹೋಗ್ತು, ಅದು ಹಿಂದೆ ಬಂದು ಅದು ಹಿಂದೆ ಸುತ್ತಮುತ್ತಲ ಇರುವಂಥ ನಿಮ್ಮ ಭಾಷೆಯ ಶಬ್ದಗಳ ಪರಿಚಯವನ್ನು ನೀವು ಮಾಡಿಕೊಳ್ಳೋದಿದ್ರೆ ನೀವು 99% ತೊಗೊಂಡಿರ್ಬೋದು. ನಾಳೆ ಆದರೆ ತುಳುಗೂ ಕನ್ನಡಕ್ಕೂ ಇರೋ ಸಂಬಂಧ, ತುಳುಗೂ ತಮಿಳಿಗೂ ಇರೋ ಸಂಬಂಧ, ತೆಲುಗುಗೂ ಕನ್ನಡಕ್ಕೂ ಇರೋ ಸಂಬಂಧ, ಕೊಂಕಣಿಗೂ ಬ್ಯಾಲಿಗೂ ಇರೋ ಸಂಬಂಧ, ಈ ಸಂಬಂಧಗಳ ಭಾಷೆಯನ್ನು ಅರಿತುಕೊಳ್ಳದಿದ್ದರೆ, ಜನಸಾಮಾನ್ಯ ವಿಚಾರಗಳನ್ನ ಹೆಚ್ಚು ಗ್ರಹಿಸಲಿದ್ದಾರೆ, ನಮ್ಮ ಧರ್ಮಕ್ಕಿರೋ ಶ್ರೇಷ್ಠತೆಯನ್ನು ಯಾಕೆ ಅರ್ಜುನಿಗೆ ಕೃಷ್ಣ ಅಷ್ಟೊಂದು ಮಾತಾಡಬೇಕಾಗಿತ್ತು, ಯಾಕಂದ್ರೆ ಹೇಳಬೇಕಾಗಿತ್ತು, ನೀವು ತಿಳಿದುಕೊಳ್ಳೋದು ಹೊರತು ನಿಮಗೆ 100 ಬಂದು ಪ್ರಯೋಜನ ಇಲ್ಲ ಅಂತ ನಾನು ಹೇಳೋದು. ಅದು ಸೈನ್ಸ್ ಆಗಿ, ಮ್ಯಾಥಮೆಟಿಕ್ಸ್ ಆಗಿ ಯೋಧರಿಗಾಗಲೇ ಆ ಒಂದು ರಂಗ ಶಿಕ್ಷಣ ಬೇಕು. ಅದಕ್ಕೆ ತಾಳಮದ್ದಳೆ ಯಕ್ಷಗಾನ ಹೆಚ್ಚು ನೋಡಿ, ದಯವಿಟ್ಟು ನೋಡಿ. ನಿಮ್ಮ ಮಕ್ಕಳಿಗೆ ಬೇರೆ ಯಕ್ಷಗಾನ ನೋಡೋದು, ಯಕ್ಷಗಾನ ನೋಡೋದ್ರಿಂದ, ತಾಳಮದ್ದಳೆ ಕೇಳೋದ್ರಿಂದ, ದೇವಸ್ಥಾನಕ್ಕೆ ಪೂಜೆಗೆ ಹೋಗೋದ್ರಿಂದ, ರಥೋತ್ಸವಕ್ಕೆ ಹೋಗೋದ್ರಿಂದ ಯಾವ ಮಕ್ಕಳು ಹಾಳಾಗಲ್ಲ. ಯಾರು ತಪ್ಪು ಬೆಳವಣಿಗೆ ನಾನು ಹೇಳಿದ್ರೆ ಡ್ಯಾನ್ಸ್ ಹೋಗ್ಬಿಟ್ಟು ನಮ್ಮ ಮಗಳು ಭರತನಾಟ್ಯ
ಹೋಗ್ತಿಲ್ಲ ಬರದಂದ್ರೆ ಯಾರು ತಿಳ್ಕೊಳಮ್ಮ ಯಾವ ಮುನಿ